ನಮಸ್ಕಾರ, ಕುಕ್ ಸ್ಟಾರ್ ಡೈರಿ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನಿವತ್ತು ಮಾಡ್ತಾ ಇರೋಂಥ ರೆಸಿಪಿ ಚಿಕನ್ ರಸಮ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿ ಸಿಂಪಲ್ಲಾಗಿ ಮಾಡಿ ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಪದಾರ್ಥಗಳು 100 ಗ್ರಾಮ್ ಚಿಕನ್ನ ವಾಶ್ ಮಾಡಿ ಅರಿಶಿನ ಹಾಕಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. 2 ಟೊಮೆಟೊ ಹಣ್ಣನ್ನು ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಮಾಡೋ ವಿಧಾನ ತೋರಿಸ್ಕೊಡ್ತೀನಿ. ಕಾಳು ಮೆಣಸು 1 ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ. ಜೀರಿಗೆ 1 ಅರ್ಧ ಸ್ಪೂನು, ಧನಿಯಾ 1 ಸ್ಪೂನ್ ತೊಗೊಂಡಿದ್ದೀನಿ. ಹಾಗೆಯೇ ಹಣ್ಣು ಮೆಣಸಿನ್ಕಾಯಿ 4 ತೊಗೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಇದ್ದರೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಬೋದು. 1-2 ಬೆಳ್ಳುಳ್ಳಿನ ಬಿಡಿಸಿ ಇಟ್ಕೊಂಡಿದ್ದೀನಿ. ಶುಂಠಿ 3 ಪೀಸ್ ತೊಗೊಂಡಿದ್ದೀನಿ. ಈಗ ಇದನ್ನೆಲ್ಲ ಒರಳಲ್ಲಿ ಹಾಕಿ ಕುಟ್ಟಿ ತೊಗೊಳ್ತೀನಿ. ಈಗ ಚಿಕ್ಕದೊಂದು ಒರಳು ತೊಗೊಂಡಿದ್ದೀನಿ. ಧನಿಯಾ ಮೆಣಸು ಜೀರಿಗೆ ಹಾಕಿ ಮೊದಲು ಪುಡಿ ಮಾಡ್ಕೊಳ್ತೀನಿ. ಈ ಥರ ಪುಡಿ ಮಾಡ್ಕೊಂಡಿದ್ದೀನಿ. ಈಗ ನಾನು ತೊಗೊಂಡಿರೋ ಪದಾರ್ಥಗಳೆಲ್ಲ ಈ ಥರ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿ ಆಗ್ತಿದೆ. 1-2 ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಕುಟ್ಟಿಟ್ಕೊಂಡಿರೋಂಥ ಮಸಾಲೆನ ಹಾಕ್ತಾಯಿದ್ದೀನಿ. ಹಾಗೆಯೇ ಸ್ವಲ್ಪ ಅರಿಶಿನ ಹಾಕ್ಕೊಳ್ತೀನಿ. ಸ್ವಲ್ಪ ಹಿಂಗೆ ಸೇರಿಸ್ಕೊಳ್ತೀನಿ. ಸ್ವಲ್ಪ ಈಗ ಮಸಾಲೆ ಫ್ರೈ ಆಗಿದೆ. ನಾನು ರುಬ್ಬಿಟ್ಕೊಂಡಿರೋಂಥ ಟೊಮೆಟೊ ಪೇಸ್ಟನ್ನ ಸೇರಿಸ್ತಾ ಇದ್ದೀನಿ. ಈಗ ಟೊಮಾಟೊ ಪೇಸ್ಟೂ ಫ್ರೈ ಆಗಿದೆ. ಚಿಕನ್ನ ಸೇರಿಸ್ತೀನಿ. ಈಗ ಮಸಾಲೆಯಲ್ಲಿ 1-2 ನಿಮಿಷ ಚಿಕನ್ನ ಫ್ರೈ ಮಾಡಿದ್ದೀನಿ. ಈಗ ನೀರು ಸೇರಿಸ್ಕೊಳ್ತೀನಿ. ನಾನೊಂದು 3/4 ಲೀಟ್ರ್ ಆಗೋಷ್ಟು ನೀರು ಸೇರಿಸ್ಕೊಂಡಿದ್ದೀನಿ. ಉಪ್ಪು ಸೇರಿಸ್ಕೊಳ್ತೀನಿ, ಕಲ್ಲುಪ್ಪು. ಈಗ ಕುಕ್ಕರ್ ಮುಚ್ಚಳನ ಕ್ಲೋಸ್ ಮಾಡಿ 3 ವಿಜಿಲ್ನ ಕೂಗಿಸ್ಕೊಳ್ತೀನಿ. ಈಗ 3 ವಿಜಿಲ್ ಕೂಗಿಸ್ಕೊಂಡಿದ್ದೀನಿ. ವಿಜಿಲ್ ತೆಗಿತಾ ಇದ್ದೀನಿ. ಈಗ ಇನ್ನೊಂದು 2 ನಿಮಿಷ ಕುದಿಸ್ಕೊಳ್ತೀನಿ. 2 ನಿಮಿಷ ಕುದಿಸ್ಕೊಂಡಾಗಿದೆ. ಈಗ ಸ್ಟವ್ ಆಫ್ ಮಾಡ್ಕೊಳ್ತೀನಿ. ಅನ್ನದ ಜೊತೆ ಟೇಸ್ಟ್ ಮಾಡ್ತೀನಿ. ಚಿಕನ್ ರಸಮ್ನ ರೆಡಿ ಆಗಿದೆ ಸ್ನೇಹಿತರೆ. ನಾನೀಗ ಅನ್ನದ ಜೊತೆ ಟೇಸ್ಟ್ ಮಾಡ್ತೀನಿ. ನೆಗಡಿ ಶೀತ ಎಲ್ಲ ಆದಾಗ ನಮ್ಮ ಬಾಯಿಗೆ ಏನು ಟೇಸ್ಟ್ ಸಿಗಲ್ಲ. ಆವಾಗ ಈ ಥರ ರಸಮ್ ಮಾಡಿಕೊಂಡು ಸೂಪ್ ಥರ ಆಗಲಿ ಮತ್ತು ಅನ್ನಕ್ಕಾಗಲಿ ಅನ್ನದ ಜೊತೆ ಆಗಲಿ ತಿಂದಾಗ ಟೇಸ್ಟು ಚೆನ್ನಾಗಿರುತ್ತೆ. ತಪ್ಪದೆ ನೀವು ಒಂದ್ಸಲಿ ಚಿಕನ್ ರಸಮ್ನ ಟ್ರೈ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ತುಂಬ ಜನಕ್ಕೆ ಶೇರ್ ಮಾಡಿ.